ನಮಸ್ತೆ ಟು ಆಲ್. ಇತ್ತೀಚಿನ ಆಧುನಿಕ ಜೀವನ ಶೈಲಿ ಕೆಲವು ತರಬೇತಿ ಶಿಬಿರದಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ ಕಿಡ್ನಿ ಸ್ಟೋನ್, ಗಾಲ್ ಬ್ಲ್ಯಾಡರ್ ಸ್ಟೋನ್ ಅಂದರೆ ಲಿವರ್ ಕಿಡ್ನಿ ಅಂದರೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಥವಾ ಕಿಡ್ನಿಯಲ್ಲಿ ಕಲ್ಲಿದೆ, ಯಾವ ಮುದ್ರೆ ಮಾಡಬಹುದು? ಯಾಕೆಂದರೆ ಕೆಲವೊಮ್ಮೆ ಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಲವಾರು ಚಿಕಿತ್ಸಾ ವಿಧಾನಗಳಿವೆ, ಅಲೋಪತಿ, ಹೋಮಿಯೋಪತಿ, ಆಯುರ್ಪತಿ, ನ್ಯಾಚುರೋಪತಿ, ಜಲಪತಿ, ಸಿದ್ಧ, ಯುನಾನಿ ಎಲ್ಲವೂ ಉತ್ತಮ. ಆದರೂ ಯೋಗದಲ್ಲಿ ಅಥವಾ ಮುದ್ರೆಯಲ್ಲಿ ಯಾವುದು? ಇಲ್ಲಿ ನಾವು ಯೋಗದಲ್ಲಿ ಬದ್ಧಕೋಣಾಸನ, ಜಾನ್ಶೀರ್ಷಾಸನ, ಪಶ್ಚಿಮೋತ್ತಾಸನ, ಧನುರಾಸನ, ಹಲವಾರು ವೈವಿಧ್ಯಮಯ ಭಂಗಿಗಳಿವೆ. ಅದು ಕೆಲವೊಮ್ಮೆ ಯೋಗ ಮಾಡಲಿಕ್ಕೂ ಟೈಮ್ ಇದೆಲ್ಲ ಕಷ್ಟ. ಹಾಗೆ ಕಿಡ್ನಿ ಸ್ಟೋನು, ಗಾಲ್ ಬ್ಲ್ಯಾಡರ್ ಸ್ಟೋನು ಮೆಲ್ಟ್ ಆಗಲಿಕ್ಕೆ ಒಂದು ಉತ್ತಮವಾದಂತಹ ಅರ್ಧ ಚಂದ್ರ ಮುಂದಿದೆ. ಅದೀಗ ನಮ್ಮ ಯೋಗ ವಿದ್ಯಾರ್ಥಿ ಶ್ರೀಯುತ ದಾಮೋದರಿಯವರಿಂದ ಗಮನಿಸೋಣ. ಉತ್ತಮವಾಗಿ ಆರಂಭ. ಆಮೇಲೆ 2 ಹೆಬ್ಬೆರಳು ಈ ರೀತಿ ಹಿಡ್ಕೊಂಡು ಅದನ್ನು ಪರಸ್ಪರ ಜೋಡಣೆ ಮಾಡಿ ಈ ರೀತಿ ರೋಟೇಟ್ ಮಾಡಬೇಕು. ಇದು ಅರ್ಧ ಚಂದ್ರ ಮುದ್ರೆ ಅಂತ ಹೇಳಬೇಕು. ಈ ಮುದ್ರೆ ಮಾಡ್ತಾ ಇರುವಾಗ ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಅಂತೇಳಿ ಈ ರೀತಿ ರೋಟೇಟ್ ಮಾಡ್ತಾ ಇರಬೇಕು. ಎಷ್ಟು ಹೊತ್ತು ಮಾಡಬೇಕು? ಸಾಮಾನ್ಯ 2 ನಿಮಿಷದಾಗೆ 3 ಬಾರಿ ಮಾಡಬೇಕು. ರಿಲ್ಯಾಕ್ಸ್. ಇನ್ನೊಮ್ಮೆ ಗಮನಿಸೋಣ ಬಂಧುಗಳೇ, ಈ ಕೆಲವರಿಗೆ ಕಿಡ್ನಿ ಸ್ಟೋನ್ ತುಂಬ ಇದೆ ಅಥವಾ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತಹ ಸಮಸ್ಯೆ ಇದ್ದವರು ಖಾಲಿ ಹೊಟ್ಟೆಗೆ ಅಂದರೆ ಎಂಟಿ ಸ್ಟಮಕ್ಕಿಗೆ, ದೇ ಹ್ಯಾವ್ ಟು ಪ್ರಾಕ್ಟೀಸ್ ಎಂಟಿ ಸ್ಟಮಕ್ಕಿಗೆ ಈ ಅರ್ಧ ಚಂದ್ರ ಮುದ್ದೆ ಮಾಡಬೇಕು. 2 ಹೆಬ್ಬೆರಳನ್ನು ಪರಸ್ಪರ ಜೋಡಿಸ್ಕೊಂಡು ರೋಟೇಟ್ ಮಾಡಬೇಕು. ಮಂತ್ರ ಸೌಂಡ್ ಥೆರಪಿ, ಮುದ್ರಾ ಫಿಸಿಯೋಥೆರಪಿ. ಮಂತ್ರ ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಅಂತೇಳಿ ಹೇಳಬೇಕು. ಇಲ್ಲಿ ಗಮನಿಸಿ ಬಂಧುಗಳೇ, ಹೆಬ್ಬೆರಳು, ಇಲ್ಲಿ ಹೆಬ್ಬೆರಳು ಅಂದರೆ ಅಗ್ನಿತತ್ವ, ಮೇಷರಾಶಿ, ಶುಕ್ರಗ್ರಹ. ಇಲ್ಲಿ ಹೀಟ್ ಜನರೇಟ್ ಆಗಿ ಇಲ್ಲಿ ದೇಹದ ಒಳಗೊಂದು ಬೇಡದ ಹಾರ್ಡ್ ಆರ್ಟಿಕಲ್ಸ್ ಎಲ್ಲ ಮೆಲ್ಟ್ ಆಗಲಿಕ್ಕೆ ಬಹಳ ಸಹಕಾರಿ ಆಗ್ತದೆ. ಅದಕ್ಕೋಸ್ಕರ ಈ ಅರ್ಧ ಚಂದ್ರ ಮುದ್ರೆ ಇನ್ನೊಮ್ಮೆ ಕೊನೆಯ ಬಾರಿ ಗಮನಿಸೋಣ. ಅರ್ಧ ಚಂದ್ರ ಮುದ್ರೆ. ಕಿಡ್ನಿ ಸ್ಟೋನ್, ಗಾಲ್ ಬ್ಲ್ಯಾಡರ್ ಸ್ಟೋನ್ ಮೆಲ್ಟ್ ಆಗಲಿಕ್ಕೆ ಅರ್ಧ ಚಂದ್ರ ಮುದ್ರೆ. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಅಂತೇಳಿ 2 ನಿಮಿಷದಾಗಿ 3 ಬಾರಿ. ಅಥವಾ ಸಾಮಾನ್ಯ ಬೇಕಾದವರು ಸಹ, ಈಗ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಥವಾ ಇನ್ನು ಬರಬಾರದು ಹೇಳುವ ಉದ್ದೇಶದಿಂದ ಡೈಲಿ ಒಂದು 2 ನಿಮಿಷ ಮಾಡಿ ಸಾಕು. ಸಮಸ್ಯೆ ಇದ್ದವರು ಖಾಲಿ ಹೊಟ್ಟೆಗೆ 10 ನಿಮಿಷ ಮಾಡಬೇಕಾಗ್ತದೆ. ಹೆಸರು ಅರ್ಧ ಚಂದ್ರ ಮುದ್ರೆ. ಇದು ಮಾಡಿ ಕೊನೆಯಲ್ಲಿ ಒಂದು 10 ನಿಮಿಷ ಪ್ರಾಣ ಮುದ್ರೆ. ಹೆಬ್ಬೆರಳು ಮತ್ತು ಕಿರು ಬೆರಳು, ಉಂಗುರ ಬೆರಳು ಈ ರೀತಿ ಮಂಡಿಯಲ್ಲಿಟ್ಟು ಪ್ರಾಣ ಮುದ್ರೆ. ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ ಮಂತ್ರವನ್ನು 108 ಬಾರಿ 10 ನಿಮಿಷ ಮಾಡಬೇಕು. ಇನ್ನೊಮ್ಮೆ ಹೇಳ್ತೀನಿ, ಕೊನೆಯ ಬಾರಿ. ಯಾರಿಗೆ ಕಿಡ್ನಿ ಸ್ಟೋನು, ಗಾಲ್ ಬ್ಲ್ಯಾಡರ್ ಸ್ಟೋನ್ ಇದೆ ಅಂಥವರು, ಸಮಸ್ಯೆ ಇದ್ದವರು ಖಾಲಿ ಹೊಟ್ಟೆಗೆ 10 ನಿಮಿಷ, ಅಥವಾ ಸಮಸ್ಯೆ ಇಲ್ಲ ನನಗೆ ಕಿಡ್ನಿ ಸ್ಟೋನು, ಗಾಲ್ ಬ್ಲ್ಯಾಡರ್ ಸ್ಟೋನು, ಪಿತ್ತಕೋಶದಲ್ಲಿ ಕಲ್ಲಿ ಆಗಬಾರ್ದು ಅಥವಾ ಸ್ಟೋನ್ ಆಗಬಾರ್ದು, ಮೂತ್ರಕೋಶದಲ್ಲಿ ಆಗಬಾರ್ದು ಹೇಳುವ ಉದ್ದೇಶದಿಂದ ಕೊನೆ ಪಕ್ಷ ಡೈಲಿ ಯಾವುದೇ ಹೊತ್ತಲ್ಲಿ 2 ನಿಮಿಷದಾಗಿ ಈ ರೀತಿ ರೋಟೇಟ್ ಮಾಡಬೇಕು. ಅರ್ಧ ಚಂದ್ರ ಮುದ್ರೆ. ಮಂತ್ರ ಸೌಂಡ್ ಥೆರಪಿ, ಮುದ್ರಾ ಫಿಸಿಯೋಥೆರಪಿ. ಮಂತ್ರ ಓಂ ನಮೋ ಭಗವತೆ ರುದ್ರಾಯ. ಎಸ್, ಧನ್ಯವಾದಗಳು.